ಲಕ್ಷಾಂತರ ವಚನ ಅಲ್ಲ, ಕೇವಲ 1-2 ವಚನ ಈ ಬೈಬಲಲ್ಲಿ ತಿಳಿದಿರೋಂಥ ಮಾತು ಪ್ರಪಂಚದಲ್ಲಿರುವಂಥ ಜನರಿಗೆ ತಿಳಿಸುವಾಗ ಈತನು ದೇವರಂಥ ಮನುಷ್ಯನು ಅಂತ ಆತನಿಗೆ ಹೊಗಳುತ್ತೀವಿ. ಅಂದರೆ ತೆಗ್ದಿರೋಂಥ ಮಾತು ಇಲ್ಲಿದು. ಓಕೆನಾ? ತೆಗ್ದಿರೋಂಥ ಮಾತು ಇಲ್ಲಿದು. ಹೇಳ್ತಾರಂಥ ಮನುಷ್ಯನು ಬೇರೆ. ಆ ಮಾತು ಕೇಳುವಾಗ ಜನರಿಗೆ ಬಹಳ ಇಂಪನ್ಸುತ್ತೆ. ಎಂಥ ಮಾತು ಪ್ರೇರೆ! ಮಹಾತ್ಮ ಗಾಂಧೀಜಿಯವರು ಬೈಬಲಿಂದ 2 ಮಾತನ್ನು ತೆಗೆದುಕೊಂಡಿದ್ದಾರೆ. ಒಂದು ಕೆನ್ನೆಗೆ ಹೊಡೆದ್ರೆ ನೀನು ಶಾಂತಿಯಿಂದ ಮತ್ತೊಂದು ಕೆನ್ನೆ ತೋರಿಸು ಅಂತ. ಅವರು ಆ ದಿನ ಅವರು ಕಲಿತು ಬಂದು ಹೇಳಿದಂಥ ಮಾತಲ್ಲ ಅದು. ಸ್ವತಃ ಯೇಸು ಕ್ರಿಸ್ತನು ಬೈಬಲ್ ಗ್ರಂಥ ಎಂಬುವಂಥ ಈ ಸತ್ಯವೇದ ಗ್ರಂಥದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 38ನೇ ವಚನದಿಂದ ನೋಡಿದ್ರೆ 5ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸು ಪ್ರಭುವಿನ ಮಾತು ಅವ್ರನ್ನ ಆಕರ್ಷಿಸಿತು ಪ್ರಿಯರೇ. 38 ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು ತೆಗೆಸು ಅಂತ ಹೇಳಿಯದೆ ಎಂದು ಕೇಳಿದಿರಷ್ಟೇ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ ಇಸ್ರಾಯೇಲರಿಗೆ, ಕ್ರೈಸ್ತರಿಗಲ್ಲ, ಇಸ್ರಾಯೇಲರಿಗೆ ಕೊಡಲ್ಪಟ್ಟಂಥ ಆಜ್ಞೆಗಳು ಯಾವುದಂದರೆ, ನಿನಗೆ ಯಾವನಾದರೂ ಒಂದು ಕಣ್ಣು ತೆಗೆದ್ನಾ ನೀನು ಒಂದು ಕಣ್ಣು ತೆಗಿ, ಯಾವನಾದರೂ ನಿನಗೆ ಹೊಡೆದ್ನ ನೀನು ಒಂದು ಹೊಡಿ, ಮಾಮೂಲಿ ಬಲಗನ್ನೇ ಹೊಡೆದ್ರೆ ನೀನು ಹೊಡಿ, ಈ ರೀತಿ ಇತ್ತು. ಹೇಳಿಯದೆ ಅಷ್ಟೇ, ಕೇಳಿದ್ದೀರಷ್ಟೇ. ಆದರೆ ಯೇಸು ಪ್ರಭು ಹೇಳ್ತಾರೆ, ಆದರೆ ನಾನು ಹೇಳುವುದು ಏನೆಂದರೆ ಕೆಡುಕನನ್ನು ಎದುರಿಸಬೇಡ. ಎದುರಿಸ್ತಾ ಇರ್ತಾರೆ ಕೆಡುಕರು. ಏನಂದರೆ ನೀನು ಖರ್ಚಾಕ್ಬಿಡ್ತೀನಿ, ನೀನು ಮರ್ಡರ್ ಮಾಡ್ಬಿಡ್ತೀನಿ, ನೀನು ಸಾಯಿಸಾಕ್ಬಿಡ್ತೀನಿ ಅಂತ ಎದುರಿಸೋನು ಯಾರು? ಕೆಡುಕನು ಅಂದರೆ ಕೆಟ್ಟವನು. ಮತ್ತೊಂದು ಭಾಷೆ ಹೇಳ್ಬೇಕಾದ್ರೆ ದುಷ್ಟನು, ಭಯಂಕರವಾದ ಕ್ರಿಮಿನಲ್ಗಳು ಏನು ಮಾಡ್ತಾರೆ? ಎದುರಿಸ್ತಾ ಇರ್ತಾರೆ ಬೇರೆ ಮನುಷ್ಯರು. ನೀನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಎದುರಿಸಿ ಬದರಿಸಿ ಅವ್ರ ಹತ್ರ ಹಣ ದೋಚ್ಕೊಳ್ಳುವಂಥದ್ದು ಮತ್ತು ಎದುರಿಸಿ ಅನೇಕವಾದ ಒಳಸಂಚುಗಳನ್ನು ಮಾಡುವಂಥದ್ದು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಕೆಡುಕನನ್ನು ಎದುರಿಸಬೇಡ. ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಹೊಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ಇದು ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸಿದಂಥ ಮಾತು. ನಿನ್ನ ಬಲಗೆನ್ನೆಯ ಮೇಲೆ ಹೊಡೆದವನಿಗೆ ಮತ್ತೊಂದು ಕೆನ್ನೆ ಅಂದರೆ ಎಡಗೆನ್ನೆಯನ್ನು ತೋರಿಸು. ಈ ಅದ್ಭುತವಾದಂಥ ಮಾತು ಮಹಾತ್ಮ ಗಾಂಧೀಜಿಯವರಿಗೆ ಆಕರ್ಷಿಸಿತು.